ಆರ್ಎಸ್ಎಸ್ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ಟಕ್ಕರನ್ನು ಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಲು ಆರ್ಎಸ್ಎಸ್ ತನ್ನನ್ನ ಸಮರ್ಪಿಸಿಕೊಂಡಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಕ್ಕೆ ಏನಾದ್ರೂ ನಿಮ್ಮ ಹತ್ರ ಕಾರಣ ಇದೆಯಾ? ಆರ್ಎಸ್ಎಸ್ ನಿಷೇಧಿಸಿ ನೀವು ಸಾಧಿಸುವುದಾದ್ರೂ ಏನು ಸಾಧಿಸಿಕೊಂಡಿದ್ದೀರಿ? ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನಗಳು ಕೂಡ ವಿಫಲವಾಗಿವೆ. ಪ್ರತಿ ಸಲ ಹೋದ್ರೂ ಕೂಡ ಜನ ಬೆಂಬಲ ಕೋರ್ಟ್ನ ಆದೇಶದಿಂದ ಆಣೆ ಬಲ ಬಂದಂತಾಗಿದೆ. ನಮಗೆ ಈಗ ಪ್ರತಿ ಸಲವೂ ಕೂಡ ಸಮಾಜ ಮತ್ತು ಕೋರ್ಟ್ ನಮ್ಮ ಪರವಾಗಿ ನಿಂತಿದೆ. ಮೀನ್ಸ್ ಆರ್ಎಸ್ಎಸ್ ಪರವಾಗಿ ನಿಂತಿದೆ. ಕಾಂಗ್ರೆಸ್ ಈ ಇತಿಹಾಸದಿಂದ ಪಾಠವನ್ನ ಕಲಿಯಲೇಬೇಕು. ಹೀಗಂತ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಪ್ರತಿ ಸಲವೂ ಕೂಡ ನಿಮ್ಮ ಕಾರ್ಯ ಯಶಸ್ವಿಯಾಗಲ್ಲ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನೀವು ಸಾಧಿಸೋದಾದ್ರೂ ಏನ್ ಸಾಹಸ ಕೊಟ್ಟಿದ್ದೀರಿ? ಹೀಗಂತ ದತ್ತಾತ್ರೇಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗ 3 ಬಾರಿ ಕೋರ್ಟ್ ಜೊತೆಗೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಆ ಪತ್ರ ಬರೆದಿರತಕ್ಕಂತಹ ವಿಚಾರ ಸಾಕಷ್ಟು ರಾಜಕೀಯ ಪಾಳದಲ್ಲಿ ಕೋಲಾಹಲವನ್ನು ಎಬ್ಬಿಸಿತ್ತು. ಆರ್ಎಸ್ಎಸ್ ಬ್ಯಾನ್ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಗದ್ದಲವನ್ನುಂಟು ಮಾಡಿತ್ತು. ಎಲ್ಲರ ಚಿತ್ತಾಪುರದ ಅಂತಕ್ಕಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಹರಿದಾಡ್ತಾ ಇತ್ತು. ಇದೀಗ ಆರ್ಎಸ್ಎಸ್ ಒಂದು ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಚಾರವಾಗಿ बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. भारत के सुरक्षा के लिए, एकता के लिए, संस्कृति के लिए, विकास के लिए काम करने वाले एक संगठन, उसको बैन करने वाला चाहिए ऐसे कोई एक राजनेता कहते हैं तो उसका कारण बताने चाहिए. ऐसे है तो वो संबंधित उसमें कारण बताकर प्रयत्न करके देखें. पहले भी किया है उन्होंने, क्या निकला? समाज ने तो संघ को स्वीकार किया है. अभी बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे. उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया. और बैन करना चाहिए ना, उसका कोई कारण होता है. मुझे इच्छा हो गई इसलिए बैन करना चाहिए, ऐसे थोड़ी होता है. ಆರ್ಎಸ್ಎಸ್ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ಟಕ್ಕರನ್ನು ಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಲು ಆರ್ಎಸ್ಎಸ್ ತನ್ನನ್ನ ಸಮರ್ಪಿಸಿಕೊಂಡಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಕ್ಕೆ ಏನಾದ್ರೂ ನಿಮ್ಮ ಹತ್ರ ಕಾರಣ ಇದೆಯಾ? ಆರ್ಎಸ್ಎಸ್ ನಿಷೇಧಿಸಿ ನೀವು ಸಾಧಿಸುವುದಾದ್ರೂ ಏನು ಸಾಧಿಸಿಕೊಂಡಿದ್ದೀರಿ? ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನಗಳು ಕೂಡ ವಿಫಲವಾಗಿವೆ. ಪ್ರತಿ ಸಲ ಹೋದ್ರೂ ಕೂಡ ಜನ ಬೆಂಬಲ ಕೋರ್ಟ್ನ ಆದೇಶದಿಂದ ಆಣೆ ಬಲ ಬಂದಂತಾಗಿದೆ. ನಮಗೆ ಈಗ ಪ್ರತಿ ಸಲವೂ ಕೂಡ ಸಮಾಜ ಮತ್ತು ಕೋರ್ಟ್ ನಮ್ಮ ಪರವಾಗಿ ನಿಂತಿದೆ. ಮೀನ್ಸ್ ಆರ್ಎಸ್ಎಸ್ ಪರವಾಗಿ ನಿಂತಿದೆ. ಕಾಂಗ್ರೆಸ್ ಈ ಇತಿಹಾಸದಿಂದ ಪಾಠವನ್ನ ಕಲಿಯಲೇಬೇಕು. ಹೀಗಂತ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಪ್ರತಿ ಸಲವೂ ಕೂಡ ನಿಮ್ಮ ಕಾರ್ಯ ಯಶಸ್ವಿಯಾಗಲ್ಲ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನೀವು ಸಾಧಿಸೋದಾದ್ರೂ ಏನ್ ಸಾಹಸ ಕೊಟ್ಟಿದ್ದೀರಿ? ಹೀಗಂತ ದತ್ತಾತ್ರೇಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗ 3 ಬಾರಿ ಕೋರ್ಟ್ ಜೊತೆಗೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಆ ಪತ್ರ ಬರೆದಿರತಕ್ಕಂತಹ ವಿಚಾರ ಸಾಕಷ್ಟು ರಾಜಕೀಯ ಪಾಳದಲ್ಲಿ ಕೋಲಾಹಲವನ್ನು ಎಬ್ಬಿಸಿತ್ತು. ಆರ್ಎಸ್ಎಸ್ ಬ್ಯಾನ್ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಗದ್ದಲವನ್ನುಂಟು ಮಾಡಿತ್ತು. ಎಲ್ಲರ ಚಿತ್ತಾಪುರದ ಅಂತಕ್ಕಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಹರಿದಾಡ್ತಾ ಇತ್ತು. ಇದೀಗ ಆರ್ಎಸ್ಎಸ್ ಒಂದು ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಚಾರವಾಗಿ बैन करना चाहिए ऐसे कहने वाले एक प्रमुख नेता पहले उन्होंने 3 बार प्रयत्न भी किए थे.
उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई इसलिए बैन करना चाहिए, ऐसे थोड़ी होता है। भारत के सुरक्षा के लिए, एकता के लिए, संस्कृति के लिए, विकास के लिए काम करने वाले एक संगठन, उसको बैन करने चाहिए ऐसे कोई एक राजनेता कहते हैं, तो उसका कारण बताना चाहिए। ऐसे है तो वो संबंधित उसमें कारण बताकर प्रयत्न करके देखें। पहले भी किया है उन्होंने, क्या निकला? समाज ने तो संघ को स्वीकार किया है। अभी बैन करना चाहिए ऐसे कहने वाले एक प्रमुख नेता, पहले उन्होंने 3 बार प्रयत्न भी किए थे। उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई इसलिए बैन करना चाहिए, ऐसे थोड़ी होता है। ಆರ್ಎಸ್ಎಸ್ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ದತ್ತಾತ್ರೇಯ ಹೊಸಬಾಳೆ ಟಕ್ಕರನ್ನು ಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಲು ಆರ್ಎಸ್ಎಸ್ ತನ್ನನ್ನ ಸಮರ್ಪಿಸಿಕೊಂಡಿದೆ. ಆರ್ಎಸ್ಎಸ್ ಅನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ. ಆರ್ಎಸ್ಎಸ್ ನಿಷೇಧಕ್ಕೆ ಏನಾದ್ರೂ ನಿಮ್ಮ ಹತ್ರ ಕಾರಣ ಇದೆಯಾ? ಆರ್ಎಸ್ಎಸ್ ನಿಷೇಧಿಸಿ ನೀವು ಸಾಧಿಸುವುದಾದ್ರೂ ಏನು ಸಾಧಿಸಿಕೊಂಡಿದ್ದೀರಿ? ಆರ್ಎಸ್ಎಸ್ ನಿಷೇಧಿಸುವ ಕಾಂಗ್ರೆಸ್ನ 3 ಪ್ರಯತ್ನಗಳು ಕೂಡ ವಿಫಲವಾಗಿವೆ. ಪ್ರತಿ ಸಲ ಹೋದ್ರೂ ಕೂಡ ಜನ ಬೆಂಬಲ ಕೋರ್ಟ್ನ ಆದೇಶದಿಂದ ಆಣೆ ಬಲ ಬಂದಂತಾಗಿದೆ ನಮಗೆ. ಈಗ ಪ್ರತಿ ಸಲವೂ ಕೂಡ ಸಮಾಜ ಮತ್ತು ಕೋರ್ಟ್ ನಮ್ಮ ಪರವಾಗಿ ನಿಂತಿದೆ. ಇಟ್ ಮೀನ್ಸ್ ಆರ್ಎಸ್ಎಸ್ ಪರವಾಗಿ ನಿಂತಿದೆ. ಕಾಂಗ್ರೆಸ್ ಈ ಇತಿಹಾಸದಿಂದ ಪಾಠವನ್ನ ಕಲಿಯಲೇಬೇಕು. ಹೀಗಂತ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಪ್ರತಿ ಸಲವೂ ಕೂಡ ನಿಮ್ಮ ಕಾರ್ಯ ಯಶಸ್ವಿಯಾಗಲ್ಲ. ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನೀವು ಸಾಧಿಸುವುದಾದ್ರೂ ಏನ್ ಸಾಹಸ ಕೊಟ್ಟಿದ್ದೀರಿ? ಹೀಗಂತ ದತ್ತಾತ್ರೇಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗ 3 ಬಾರಿ ಕೋರ್ಟ್ ಜೊತೆಗೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನಿಷೇಧಿಸುವ ಕುರಿತಾಗಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಆ ಪತ್ರ ಬರೆದಿರತಕ್ಕಂಥ ವಿಚಾರ ಸಾಕಷ್ಟು ರಾಜಕೀಯ ಪಾಳದಲ್ಲಿ ಕೋಲಾಹಲವನ್ನು ಎಬ್ಬಿಸಿತ್ತು. ಆರ್ಎಸ್ಎಸ್ ಬ್ಯಾನ್ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಗದ್ದಲವನ್ನುಂಟು ಮಾಡಿತ್ತು. ಎಲ್ಲರ ಚಿತ್ತಾಪುರದ ಅಂತಕ್ಕಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಹರಿದಾಡ್ತಾ ಇತ್ತು. ಇದೀಗ ಆರ್ಎಸ್ಎಸ್ ಒಂದು ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ವಿಚಾರವಾಗಿ बैन करना चाहिए ऐसे कहने वाले एक प्रमुख नेता, पहले उन्होंने 3 बार प्रयत्न भी किए थे। उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई इसलिए बैन करना चाहिए, ऐसे थोड़ी होता है। भारत के सुरक्षा के लिए, एकता के लिए, संस्कृति के लिए, विकास के लिए काम करने वाले एक संगठन, उसको बैन करने चाहिए ऐसे कोई एक राजनेता कहते हैं, तो उसका कारण बताना चाहिए। ऐसे है तो वो संबंधित उसमें कारण बताकर प्रयत्न करके देखें। पहले भी किया है उन्होंने, क्या निकला? समाज ने तो संघ को स्वीकार किया है। अभी बैन करना चाहिए ऐसे कहने वाले एक प्रमुख नेता, पहले उन्होंने 3 बार प्रयत्न भी किए थे। उसको समाज ने क्या कहा, न्यायालय ने क्या कहा, क्या मिला उससे, और ये सब होने के बाद भी संघ का कार्य आगे बढ़ता गया। और बैन करना चाहिए ना, उसका कोई कारण होता है, मुझे इच्छा हो गई इसलिए बैन करना चाहिए, ऐसे थोड़ी होता है।